ಬರೀ 19 PSCಗಳಿಗೆ ಮಾತ್ರ ನಮ್ಮ MBBS ಡಾಕ್ಟರ್ ಆಗಬೇಕು. ಅವರು ಯಾರೆಲ್ಲ ಆದಷ್ಟು ಬೇಗನೆ ಅವರು ಏನೆಲ್ಲ ಅರ್ಜಿ ಕೊಡ್ತಾರ ಅದನ್ನು ಬಹುಶಃ ಅದನ್ನು ಸ್ವೀಕರಿಸಿಕೊಂಡು ಅದನ್ನು ಫಿಲ್ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಫಿಲ್ ಮಾಡಲಿಕ್ಕೆ ನಮ್ಮ ಆದೇಶ ನಾವು ಕೊಟ್ಟಿದ್ದೇವೆ. ಯಾರು ಬಂದರೂ 3 ದಿವಸದಲ್ಲಿ ಅವ್ರಿಗೆ ಆದೇಶ ಕೊಡಬೇಕು ಒಂದು. ಮತ್ತು ಇವತ್ತು ಗಡು ಪ್ರದೇಶ ಕಾಡಿನಂತ ಪ್ರದೇಶದಲ್ಲಿ ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ಹೆಚ್ಚುವರಿಯಾಗಿ ಆ ಒಂದು ವೇತನ ಕೂಡ ಜಾಸ್ತಿ ಮಾಡಲಿಕ್ಕೆ ಪ್ರಪೋಸಲ್ ಕಳಿಸಿದ್ದೇವೆ. ಇದರ ಜೊತೆಯಲ್ಲಿ ಪರ್ಮನೆಂಟ್ ಇವತ್ತು ಡಾಕ್ಟರ್ ನೇಮಕಾತಿ ಮಾಡಲಿಕ್ಕೆ ನಮಗೆ ಒಂದು ಹಂತದಲ್ಲಿ ಅವಕಾಶ ಮಾಡಿ ಕೊಟ್ಟಿದ್ದಾರೆ. ಅದೆಲ್ಲ ನೇಮಕಾತಿ ಪ್ರಕ್ರಿಯೆಯನ್ನು ಬಹುಶಃ ನಾವು ಪ್ರಾರಂಭ ಮಾಡ್ತೇವೆ. ನಮ್ಮ ಮೊದಲ ಉದ್ದೇಶವೇ ಎಲ್ಲ ಪ್ರಾಥಮಿಕ ಮತ್ತು ತಾಲೂಕು ಆರೋಗ್ಯ ಕೇಂದ್ರ, ಜಿಲ್ಲಾ ಆರೋಗ್ಯ ಕೇಂದ್ರದಲ್ಲಿ ನಮ್ಮ ಮಾನವ ಸಂಬಂಧ ಸಿಬ್ಬಂದಿಗಳು ಯಾರಿದ್ದಾರೆ, ಡಾಕ್ಟರ್, ANM, ಫಾರ್ಮಸಿಸ್ಟ್, ನರ್ಸ್, ಲ್ಯಾಬ್ ಟೆಕ್ನಿಷಿಯನ್, ಡಿ ಗ್ರೂಪ್ ನೌಕರರು ಇದೆಲ್ಲ ಫಿಲ್ ಮಾಡಿ ಮೊದಲ ಆದ್ಯತೆ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿ ಜೊತೆ ನಾನು ಮಾತಾಡಿದ್ದೇನೆ, ಅವರಿಗೆ ಒಪ್ಪಿಗೆ ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಅದಕ್ಕೆ ನಾವು ಚಾಲನೆ ಕೊಡ್ತೇವೆ. ಬಹುಶಃ ನಮ್ಮ ಏನು ಸಹೋದರಿಯೊಂದು ಇವತ್ತು ನಮ್ಮ ಸಹೋದರಿ ಇವತ್ತು ನಮ್ಮನ್ನು ಅಗಲಿದ್ದಾರೆ. ಇದು ಬಹುಶಃ ನಾವು ಯಾವುದೇ ಕಾರಣ ಕೊಟ್ಟರೂ ಕೂಡ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಹೆರಿಗೆ ಅದೊಂದು ರೋಗವಲ್ಲ. ಡೆಲಿವರಿ ಇಸ್ ನಾಟ್ ಅ ಡಿಸೀಸ್. ಯಾರು ಕೂಡ ಇವತ್ತು ಅದು ನಾವು ಸಾಯಲಿಕ್ಕೆ ಬಿಡಬಾರದು. ಅದಕ್ಕೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ IMR, MMR ಮಗು ಮತ್ತು ತಾಯಿ ಆರೋಗ್ಯವಂತರಾಗಿರಬೇಕಂತೇಳಿ ಹಲವಾರು ಯೋಜನೆಗಳಿದೆ, ಹಲವಾರು ಕಾರ್ಯಕ್ರಮಗಳಿದೆ. ಶಿವಮೊಗ್ಗದ ಮೆಡಿಕಲ್ ಕಾಲೇಜ್ ಇರುವಂತಹ ಮೆಗನ್ ಆಸ್ಪತ್ರೆಗೆ ಬಂದಂತ ಪೇಷಂಟ್ಗಳನ್ನು ಬಹುಶಃ ಇವತ್ತು ಈ ಅಲ್ಲಿಗೆ ಕಳಿಸುವುದಾದರೆ ಬಂದಿದೆ. ಇಲ್ಲಿಗೆ ಫಸ್ಟಿಗೆ ತೀರ್ಥಹಳ್ಳಿಯಿಂದ ಇಲ್ಲಿಗೆ ಬಂದಿದ್ದಾರೆ. ಇಲ್ಲಿ ಯಾಕೆ ಅದು ಆಗಲಿಲ್ಲ, ನಾವು ಆತ್ಮಾವಲೋಕನ ಮಾಡಿಕೊಳ್ಬೇಕು. ಏನು 5 ಸ್ಕ್ವಾಡ್ ಇಲ್ವಾ 5ರಲ್ಲಿ? ಹೆರಿಗೆ ಅದು ರೋಗ ಅಲ್ಲ ಅಂತ ಹೇಳಿದ್ದೇನೆ 5ರಲ್ಲಿ. ಅದಕ್ಕಾಗಿ ಇದರ ಬಗ್ಗೆ ನಾವು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಕೂಡ ನಾವು ಅದಕ್ಕೆ ಒಂದು ಆಡಿಟ್ ರಿಪೋರ್ಟ್ ನಾವು ತನಿಖೆ ಮಾಡ್ತೇವೆ ಯಾಕೆ ಆಗಿದೆ ಅಂತೇಳಿ. ಮತ್ತೊಂದು ಉನ್ನತ ಮಟ್ಟದ ಅಧಿಕಾರಿಗಳ ಮುಖಾಂತರ ಕೂಡ ಬೆಂಗಳೂರು ಮಾಡಿಸ್ತೇನೆ. ಬಹುಶಃ ಇದರ ಬಗ್ಗೆ ಅತ್ಯಂತ ನಮಗೆ ನೋವು ಕೂಡ ಇದೆ. ಇದು ಮೆಡಿಕಲ್ ಎಜುಕೇಷನ್ ಆಸ್ಪತ್ರೆ ಅದು. ಇದನ್ನು ನಾನು ಇಲ್ಲಿ ಆದಂತಹ ಕೆಲವು ವಿಚಾರಗಳನ್ನು ನಾನು ಮೆಡಿಕಲ್ ಎಜುಕೇಷನ್ ಸಚಿವರಾದ ಶಾನ್ ಪ್ರಕಾಶ್ ಪಾಟೀಲ್ ಅವರ ಗಮನಕ್ಕೆ ಕೂಡ ನಾನು ತರ್ತೇನೆ. ಮತ್ತು ಅಲ್ಲಿ ಹೋದಂತ ಜನಸಾಮಾನ್ಯ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಹೆಲ್ತ್ಗೆ ಸಂಬಂಧ ಪೇಷಂಟ್ ಅವ್ರ ಹೆಲ್ತ್ಗೆ ಸಂಬಂಧಪಟ್ಟ ನಮ್ಗಿಬ್ಬರಿಗೂ ಕೂಡ ಅದರ ಬಗ್ಗೆ ಜವಾಬ್ದಾರಿ ಇದೆ. ಅಲ್ಲ, ಅದು ನಮಗೆ ತನಿಖೆಯಲ್ಲಿ ಗೊತ್ತಾಗುವುದಿಲ್ಲ. ನೋಡಿ, ವೈದ್ಯರಿಗೆ ಕೆಲವೊಮ್ಮೆ ಅವರ ಮನೆಯವರನ್ನೇ ಬದಲಿಸಲಿಕ್ಕೆ ಆಗುದಿಲ್ಲ. ನಮ್ಗೇನು ವಿಚಾರ ಗೊತ್ತಿಲ್ಲ. ಅದು ಬೇರೆ ಬೇರೆ ರೋಗ. ಅದು ಹೆರಿಗೆ ಅದು ರೋಗವಲ್ಲ, ಅಷ್ಟು ದೊಡ್ಡ ವಿಚಾರ ಏನು. ಅಲ್ಲಿ ಏನಾದ್ರು ತಾಲೂಕು ವ್ಯವಸ್ಥೆ ಇಲ್ಲದೆ ಇದು ಮೆಡಿಕಲ್ ಕಾಲೇಜ್ ವ್ಯವಸ್ಥೆ, ಇದು ದೊಡ್ಡ ಮಟ್ಟ ಆಸ್ಪತ್ರೆ ಇದೆ, ಡಾಕ್ಟರ್ ವ್ಯವಸ್ಥೆ ಇಲ್ಲಿ ಆಗ್ಲೇಬೇಕಲ್ಲ. ನೋಡಿ, ನಾನು ಹೇಳ್ತೀನಿ, ಸರ್ಕಾರಿ ಆಸ್ಪತ್ರೆಯನ್ನು ದೋಷಣೆ ಮಾಡುವುದು ಫ್ಯಾಷನ್ ಆಗಿ ಬಿಟ್ಟಿದೆ. ನಾನು ದೋಷ ಇಲ್ಲ ಅಂತ ಹೇಳುವುದಿಲ್ಲ, ಅದು ನಾವು ಬ್ಲೈಂಡ್ ಆಗಿ ಅಲ್ಲಿ ಆಗಿ ಇಲ್ಲಿ ಅದು ನಾನು ನೋಡಿದೆ. ನಾನೀಗ ಅಲ್ಲಿ ರಿವ್ಯೂ ಮಾಡ್ತಾ ಇದ್ದೇನೆ. ಅಲ್ಲಿ ಮೋರ್ ದನ್ 100 ಡೆಲಿವರೀಸ್ ಇವತ್ತು ಪರ್ ತಿಂಗಳು ಒಂದು ಇದೆ. ನಾನು ಇಲ್ಲ ನೋಡಿ, ಅಲ್ಲಿ ಅದನ್ನು ನಾನು ಅಲ್ಲಿ ಹೋಗ್ತಾ ಇದ್ದೇನೆ. ಇವತ್ತು ನಾನು ವಿಸಿಟ್ ಮಾಡ್ತೇನೆ. ಆದರೂ ಕೂಡ ಇವತ್ತು ರಿವ್ಯೂ ಮಾಡುವಾಗ ಅಲ್ಲಿ ತಿಂಗಳಿಗೆ 100ರಷ್ಟು ಇವತ್ತಲ್ಲಿ ಡೆಲಿವರಿ ಇವತ್ತು ಆಗ್ತದೆ. ಬಹುತೇಕ ಅಲ್ಲಿ ಎಲ್ಲ ಡಾಕ್ಟರ್ ವೈದ್ಯರು ಇದ್ದಾರೆ. ಅಲ್ಲಿ ಅದನ್ನು ನಾನು ಹೇಳಿದ್ದೇನೆ, ಅಲ್ಲಿ ಯಾವುದೇ ಸಿಬ್ಬಂದಿ ಅಂತ ಕೊರತೆ ಇಲ್ಲ, ಡೆಲಿವರಿ ಆಗ್ತದೆ. ಈ ಕೆಲವು ಪೇಷಂಟ್ಗೆ ಸಮಸ್ಯೆ ಏನಿದೆಯಾ ಅದನ್ನು ಬಯಸಿಕೊಂಡು ಅದು ನಾನು ಇವತ್ತು ಮತ್ತೆ ಅದನ್ನು ನಾನು ಚರ್ಚೆ ಮಾಡ್ತೇನೆ. ಅದಕ್ಕೆ ಹೇಳಿದೆ, ಸರ್ಕಾರ ಎಲ್ಲ ಸೌಲಭ್ಯ ಕೊಟ್ಟಿದೆ. ಇನ್ನು ಇದ್ದಂತ ಅಲ್ಲಿ ಡಾಕ್ಟರ್ ಸಿಬ್ಬಂದಿ ವರ್ಗದ ಯಾರಿದ್ದಾರೆ ಅವರು ಅತ್ಯಂತ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಬೇಕು. ಅದು ಇವತ್ತು ನಮಗೆ ಬೇಕಾಗುವಂತ ಇವತ್ತು ವಿಚಾರ ಇವತ್ತು ಆಗಿದೆ. ಅದು ಅವರವರ ಕೈಯಲ್ಲಿ ಇರುವಂತದ್ದು ಯಾವುದು ಇದು ನಮಗೆ ಅದನ್ನು ಯಾವ ರೀತಿ ಅದನ್ನು ಮ್ಯಾನೇಜ್ ಮಾಡಬಹುದು ಅಂತೇಳಿ ನಾನು ಮುಂದಿನ ಅದನ್ನು ನಾನು ನೋಡ್ತೇವೆ. ನೋಡಿ, ಅಧಿಕಾರಿಗೆ ಮಾಹಿತಿ ಕೊಟ್ಟರು ನಾನು ನಂಬಲಿಕ್ಕೆ ಹೋಗುದಿಲ್ಲ. ಅದಕ್ಕೆ ಜಿಲ್ಲಾಧಿಕಾರಿ ಮುಖಾಂತರ ಒಂದು ಸ್ಪಷ್ಟವಾದ ಒಂದು ತನಿಖೆ ನಡೆಸಲಿಕ್ಕೆ ಹೇಳಿದ್ದೇನೆ. ಅದು ಜಿಲ್ಲಾ ಅಧಿಕಾರಿ ಮುಖಾಂತರ. ಇನ್ನೊಂದು ನಾನು ನಮ್ಮ ರಾಜ್ಯ ಮಟ್ಟದ ಮುಖಾಂತರ ಕೂಡ ಉತ್ತಮವಾದ ಅಧಿಕಾರಿಯಿಂದ ಆ ಕಮಿಟಿ ಮಾಡಿಕೊಂಡು ಇವತ್ತು ತೀರ್ಥಹಳ್ಳಿಯಲ್ಲಿ ಏನಾಗಿದೆ, ಇಲ್ಲಿ ಏನಾಗಿದೆ, ಇದು ದೀರ್ಘವಾಗಿ ಅದನ್ನು ನಾನು ಒಂದು ಸರಿಯಾದ ವರದಿಯನ್ನು ತೆಗೊಳ್ತೇನೆ. ಮತ್ತೆ ಅದರ ಮೇಲೆ ಆಕ್ಷನ್ ನಾವು ತಗೊಳ್ತೇವೆ. ಅದರ ನಂತರ ಬಹುಶಃ ನಾನು ಮುಂದೆ ಈ ರೀತಿ ಆಗದಿದೆಯನ್ನು ವ್ಯವಸ್ಥೆ ಮಾಡಬೇಕಿದ್ದಲ್ಲಿ ಆಸ್ಪತ್ರೆ ಅದನ್ನು ಕೂಡ ಮಾಡ್ತೇವೆ. ನಾನು ಅದು ತೀರ್ಥ ಇವತ್ತೇ ಭೇಟಿ ಕೊಡ್ತಾ ಇದ್ದೇನೆ. ಹೌದು, ಅದನ್ನು ನೋಡಿ ಇದೆಲ್ಲ ಕೂಡ ಮಾಹಿತಿ ಬರ್ತದೆ, ನನಗೆ ಅರ್ಥ ಆಗ್ತದೆ. ಬಟ್ ಇದೆಲ್ಲ ಕೂಡ ನನಗೆ ವರದಿಯಲ್ಲಿ ಸರಿಯಾದ ರಿಪೋರ್ಟ್ ಬರ್ತದೆ.
ರಿಪೋರ್ಟ್ ಆಧಾರದಲ್ಲಿ ನಾವು ಮುಂದೆ ನಾವು ಕ್ರಮ ಕೈಗೊಳ್ತೇವೆ. ಸ್ವಾಭಾವಿಕ ಆಗಿ ಒಂದು ಸಹೋದರನ್ನು ನೆರೆಕರೆಯವರನ್ನು ನಾವು ಪರಿಚಯ ನಾವು ಕಳ್ಕೊಂಡಂತ ಸಂದರ್ಭದಲ್ಲಿ ಜನರಿಗೆ ಕೋಪ ದ್ವೇಷ ಅದೆಲ್ಲ ಬರೋ ಸ್ವಾಭಾವಿಕ ಅಲ್ಲ, ಮಾರೇ ಮಾಡ್ತಾರೆ ಇದರಲ್ಲಿ. ಆದ್ರೆ ಅವ್ರಿಗೆ ನ್ಯಾಯ ಕೊಡುವಂತ ಜವಾಬ್ದಾರಿ ನಮ್ಮ ಇಲಾಖೆ ಜವಾಬ್ದಾರಿ ಇದೆ. ಆ ಕೆಲಸ ಮುಂದಿನ ಮಾಡ್ತೇವೆ. ಇದೆಲ್ಲ ನಾನು ಡಿಸಿ ಅವರ ರಿಪೋರ್ಟ್ ಎಲ್ಲ ಎಲ್ಲೋ ಕೂಡ ತಗೊಳ್ತೇನೆ. ಅದನ್ನ ಮಾಡ್ತೇವೆ. ಜಿಲ್ಲಾ ಆಸ್ಪತ್ರೆ ನಾವು ಮಾಡ್ತೇವೆ. ಎಲ್ಲಿ ಮಾಡಬೇಕಂದ್ರೆ ಚರ್ಚೆಯಲ್ಲಿದೆ. ಈಗ ನಮ್ಮ ಜಿಲ್ಲಾ ಆಸ್ಪತ್ರೆ ಏನಿತ್ತು ಮೆಗನ್ ಹಾಸ್ಪಿಟಲ್ ಅದನ್ನ ನಾವು ಮತ್ತು ಮೆಡಿಕಲ್ ಎಜುಕೇಶನ್ ನಮಗೆ ಮೆಡಿಕಲ್ ಕಾಲೇಜ್ ಬರಬೇಕು, ಹಾಸ್ಪಿಟಲ್ ಬರಬೇಕಂತ ಹೇಳಿ ನಾವು ಅವ್ರಿಗೆ ಅದನ್ನು ಬಿಟ್ಟು ಕೊಟ್ಟಿದ್ದೇವೆ. ಅದೇ ನಾವು ಇನ್ನೊಂದು ಜಿಲ್ಲಾ ಆಸ್ಪತ್ರೆ ನಮಗೆ ಬೇಕಾಗಿದೆ. ಅದು ಎಲ್ಲಿ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಆದಷ್ಟು ಬೇಗ ಅದನ್ನು ಮಾಡ್ತೇನೆ. KFD ಲಸಿಕೆ ಡೆಲ್ಲಿಯಲ್ಲಿ ಇದೆ, ಇಲ್ಲಿ ಮುಟ್ಲಿಲ್ಲ. ಅಲ್ಲಿ ಅವರು ರಿಸರ್ಚ್ ಮಾಡ್ತಾ ಇದ್ದಾರೆ. ಮೊನ್ನೆ ನಾನು ಕೇಂದ್ರ ಸಚಿವರನ್ನು ಕೂಡ